ಮಾರ್ಕ್ ಸಿನಿಮಾ ಮ್ಯಾಕ್ಸ್ ಸಿನಿಮಾ ತರನೇ ಇದೆಯಾ? ವಿಜಯ್ ಕಾರ್ತಿಕೇಯ ಅವರು ಮತ್ತೆ ಹಿಟ್ ಆದ್ರ? ಸುದೀಪ್ ಅವರ ಈ ಪ್ಲಾನ್ ಅಂದ್ರೆ ಜಸ್ಟ್ 6 ಮಂತ್ಸ್ ಅಲ್ಲಿ ಶೂಟಿಂಗ್ ಎಲ್ಲ ಮುಗಿಸಿ ರಿಲೀಸ್ ಮಾಡಿದ್ದು ಎಲ್ಲ ವರ್ಕ್ ಆಯ್ತೋ ಇಲ್ವೋ? ಬನ್ನಿ ಸ್ಪಾಯ್ಲರ್ಸ್ ಇಲ್ದೆ ಮಾತಾಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬಂದ್ರೆ ಟ್ರೈಲರ್ ಅಲ್ಲಿ ನೋಡಿರೋ ಹಾಗೆ ಸಿಂಪಲ್ ಆಗಿದೆ. 18 ಮಕ್ಕಳು ಈಗ ಕಿಡ್ನಾಪ್ ಆಗಿದ್ದಾರೆ. ಅದರಲ್ಲಿ ಒಬ್ರು ಮಾರ್ಕ್ಗೆ ಬೇಕಾಗಿರೋರು. ಹಾಗಾಗಿ ಅವರು ಈ ಪ್ರಾಬ್ಲಮ್ ಒಳಗೆ ಇನ್ವಾಲ್ವ್ ಆಗ್ತಾರೆ. ಅಂಡ್ ಇದರ ನಡುವೆ ಈ ಆದಿ ಅನ್ನೋ ಸಿ.ಎಂ ಯಾಕೆ ಬಂದ್ರು, ಕಿಡ್ನಾಪ್ ಯಾಕಾಗಿದೆ, ಮಾರ್ಕ್ 18 ಗಂಟೆಯಲ್ಲಿ ಈ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರ ಅಂತ ತಿಳ್ಕೊಳಕ್ಕೆ ನೀವು ಸಿನಿಮಾನ ನೋಡ್ಲೇಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಪೇಸಿಂಗ್. ಅಂದ್ರೆ ಸಿನಿಮಾ ಓಡ್ತಾ ಇರುತ್ತೆ, ಸ್ಕ್ರೀನ್ ಪ್ಲೇ ಫಾಸ್ಟ್ ಇರುತ್ತೆ. ಆಕ್ಷನ್ ಥ್ರಿಲ್ಲರ್ಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಅದು ಇಲ್ಲಿ ಪ್ರಾಪರ್ ಆಗಿ ಆಗಿದೆ. ಮತ್ತೆ ಅನ್ನೆಸೆಸರಿ ಅಂತ ಏನು ಅನ್ಸೋದಿಲ್ಲ. ಆ ಸಾಂಗ್ಸ್ಗಳು ಬಂದ್ರೂನು ಹೋಗ್ತಿರೋ ಫ್ಲೋಗೆ ಅಷ್ಟು ತೊಂದರೆ ಮಾಡಲಿಲ್ಲ ಅಂತ ಅನಿಸ್ತು. ಕೆಲವೊಂದು ಸಿನಿಮಾಗಳು ಹೇಗೆ ವರ್ಕ್ ಆಗ್ತವೆ ಅಂದ್ರೆ ಸಿನಿಮಾದಲ್ಲಿ ಏನಿರುತ್ತೆ ಅಂತ ಆಡಿಯನ್ಸ್ಗೆ ಮೊದಲೇ ತಿಳಿಸೋದು. ಸೊ ಆಗ ನಾವು ಇದನ್ನೇ ನೋಡೋಕೆ ಬಂದಿದ್ದು, ಓಕೆ ಚೆನ್ನಾಗಿದೆ ಅನ್ನೋ ಫೀಲ್ ಬಂದ್ಬಿಡುತ್ತೆ. ಅದು ಇಲ್ಲಿ ಆಗಿದೆ. ಈಗ ಸಿನಿಮಾದಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ಸ್ ಇವೆ, ಅವೆಲ್ಲ ಒಂದೇ ಸಿಚುವೇಶನ್ಗೆ ಇಲ್ಲ ಒಂದೇ ಪಾಯಿಂಟ್ಗೆ ಕನೆಕ್ಟ್ ಆಗೋ ತರ ಮಾಡಬೇಕು. ಇಲ್ಲಿ ಅದು ಕೂಡ ಪ್ರಾಪರ್ ಆಗಿ ಆಗಿದೆ. ಸೊ ಯಾವ ಕ್ಯಾರೆಕ್ಟರ್ಸು ಫೋರ್ಸ್ಫುಲಿ ತಂದಿದ್ದಾರೆ, ಸುಮ್ಮನೆ ಒಂದು ಲೇಯರ್ ಆಡ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಸುದೀಪ್ ಅವರ ಕ್ಯಾರೆಕ್ಟರೈಸೇಷನ್ ಡಿಫ್ರೆಂಟ್ ಆಗಿದೆ. ಅಂದ್ರೆ ಹೇಗೇಗೋ ಇರ್ತಾರೆ ಅಂತಲ್ಲ, ಮ್ಯಾನರಿಸಮ್ಸ್ ಆಗ್ಲಿ ಮೇಕ್ ಓವರ್ ಆಗ್ಲಿ ಡಿಫ್ರೆಂಟ್ ಆಗಿ ಕಾಣ್ತಾರೆ. ಸಿಕ್ಕತೆ 2 ಡೇಸ್ ಅಲ್ಲಿ ನಡೆಯೋದ್ರಿಂದ ಮ್ಯಾಕ್ಸ್ ತರನೇ ಇದೆಯಾ ಅನ್ನೋ ಕ್ವಶನ್ ಬರುತ್ತೆ. ಮ್ಯಾಕ್ಸ್ ತರ ಇದೆ ಅಂತಲ್ಲ, ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಕೆಲವೊಂದು ಸಿಮಿಲಾರಿಟೀಸ್ ಕಾಣುತ್ತೆ. ಅಂದ್ರೆ ಟ್ರೀಟ್ಮೆಂಟ್ ಅದೇ ತರ ಇದೆ. ಇನ್ನು ಇದು ಬಿಟ್ರೆ ಥಿಯೇಟರ್ ಅಲ್ಲಿ ವರ್ಕ್ ಆಗೋ ಕೆಲವೊಂದು ಮೂಮೆಂಟ್ಸ್ ಇದೆ, ಅದು ಕೂಡ ವರ್ಕ್ ಆಯ್ತು. BGM ಸೈಕೋ ಸೈತಾನ್ ಸಾಂಗ್ದು ಅಲ್ಲಲ್ಲಿ ಒಂದೊಳ್ಳೆ ಫೀಲ್ನೇ ಕೊಡ್ತು. ಸಿನಿಮಾದಲ್ಲಿ ಹುಡುಕಾಟ ಇದೆ, ಆ ಎಲ್ಲ BGMಗಳು ನೆನಪು ಉಳಿಯಲ್ಲ, ಬಟ್ ಕತೆಗೆ ಸಿನಿಮಾನ ಎಂಗೇಜಿಂಗ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡಿದೆ. ಒಟ್ನಲ್ಲಿ BGM ಕತೆಗೆ ಏನ್ ಅವಶ್ಯಕತೆ ಇದೆಯೋ ಅಷ್ಟಿದೆ. ಪರ್ಫಾರ್ಮೆನ್ಸ್ ವೈಸ್ ಎಲ್ರು ಚೆನ್ನಾಗಿ ಮಾಡಿದ್ದಾರೆ. ನವೀನ್ ಚಂದ್ರ ಅವರಿಗೆ ಒಂದೊಳ್ಳೆ ರೋಲ್ ಇದೆ, ಬಟ್ ಸ್ವಲ್ಪ ಓವರ್ ಅಂತ ಅನ್ಸುತ್ತೆ. ನಾಟ್ ಬಿಕಾಸ್ ಆಫ್ ಹೀಸ್ ಆಕ್ಟಿಂಗ್, ಅವರ ಪಾತ್ರನೇ ಆಗಿದೆ, ಅವರು ಹಾಗೆ ರಿಯಾಕ್ಟ್ ಮಾಡ್ಬೇಕಾಗತ್ತೆ. ಸುದೀಪ್ ಅವರ ಪರ್ಫಾರ್ಮೆನ್ಸ್ ಅದೇ ಆಗ್ಲೇ ಹೇಳಿದ್ನಲ್ಲ, ಆ ಪಾತ್ರ ಆಗಿ ಕಾಣೋಕೆ ಕೆಲವೊಂದು ಮ್ಯಾನರಿಸಮ್ಸ್ ನ ಟ್ರೈ ಮಾಡಿದರೆ ವರ್ಕ್ ಆಗಿದೆ. ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ನನಗೆ ವರ್ಕ್ ಆಗದೆ ಇದ್ದದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಆ ಸೀನ್ ಏನ್ ನಡೆಯುತ್ತೋ, ಅಂದ್ರೆ ಅವರು ಹೇಗೆ ಅಷ್ಟು ಸುಲಭವಾಗಿ ನಂಬಿದ್ರು ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಥ್ರಿಲ್ಲರ್ಸ್ಗೆ ವರ್ಕ್ ಆಗೋ ಎಲಿಮೆಂಟ್ಸ್ ನ ಇನ್ನ ಸ್ವಲ್ಪ ಆಡ್ ಮಾಡ್ಬೋದಿತ್ತೇನೋ. ಅಂದ್ರೆ ಆತರ ಸೀನ್ಸೇ ಇಲ್ಲ ಅಂತ ಹೇಳ್ತಿಲ್ಲ, ಇದೆ, ಬಟ್ ಇನ್ನ ಇದ್ದಿದ್ರೆ ಹೋಲ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಇನ್ನ ಬೆಟರ್ ಆಗಿರೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಸಿನಿಮಾ ಸ್ಟಾರ್ಟ್ ಟು ಎಂಡ್ ಎಲ್ಲೂ ಬೋರ್ ಆಗಲ್ಲ, ಎಂಗೇಜಿಂಗ್ ಆಗಿದೆ. ಅವರು ಏನು ಹೇಳಿದ್ರೋ ಅದನ್ನ ಪ್ರಾಪರ್ ಆಗಿ ಡೆಲಿವರ್ ಮಾಡಿದ್ದಾರೆ. ಮ್ಯಾಕ್ಸ್ ಸಿನಿಮಾ ಇಷ್ಟ ಆಗಿದ್ರೆ ಇದು ಕೂಡ ಇಷ್ಟ ಆಗುತ್ತೆ, ಬಟ್ ನನಗೆ ಪರ್ಸ್ನಲಿ ಮ್ಯಾಕ್ಸ್ ಸಿನಿಮಾನೇ ಇಷ್ಟ ಆಯಿತು. ಸೊ ಇದಾಗಿದೆ ಮಾರ್ಕ್ ಸಿನಿಮಾದ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ಸ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.